ಈ ಕಡೆ ಡಿ ಕೆ ಶಿ ಅವ್ರ ಕಡೆ ಮತ್ತೆ ವಾಪಸ್ ಬರೋ ಹಾಗಿದ್ರೆ ಡಿ ಕೆ ಶಿಗೂ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಧ್ಯೆ ಯಾವ ರೀತಿ ಇದೆ ಸರ್ ಕಾಂಪಿಟೇಷನ್ ಹೆಡ್ ಟು ಹೆಡ್ ಯಾವ ತರ ಇದೆ ಅಥವಾ ಅವ್ರು ಮಾತನಾಡಬೇಕಾದ್ರೆ ಆಯ್ತು ಅಥವಾ ಯಾವುದೇ ರೀತಿಯ ವ್ಯವಹಾರಗಳನ್ನ ನಡೆಸಬೇಕಾದ್ರೆ ಆಯ್ತು ರಾಜಕೀಯವಾಗಿ ಮೊದಲು ಯಾರಿಗೆ ಹೆಚ್ಚಿನ ಪ್ರಾಶಸ್ತ್ಯನ ಕೊಡಲಾಗುತ್ತೆ? ನಿಶ್ಚಿತವಾಗಿ ಸಿದ್ದರಾಮಯ್ಯನವ್ರಿಗೆ, ಅದರಲ್ಲಿ ಎರಡು ಮಾತಿಲ್ಲ. ಯಾವ ಕಾರಣಕ್ಕೆ ಒಂದೇದು ಅವರ ಅನುಭವ ಮೊದಲಿಗೆ ಕೊಡಬೇಕಾದ್ದು. ಎರಡನೇದು ಏನಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಇತಿಹಾಸದ ಬಗ್ಗೆ ಅವ್ರು ಎಷ್ಟೋ ತಮ್ಮ ಬಗ್ಗೆ ನಾವು ಒಳ್ಳೇದು ಕೇಳ್ಕೊಂಡ್ರು. ಅವ್ರ ಇತಿಹಾಸದ ಬಗ್ಗೆ ಸಾಕಷ್ಟು ಟೀಕೆಗಳಿದ್ದಾವೆ, ಸಾಕಷ್ಟು ಆರೋಪಗಳಿದ್ದಾವೆ. ಮತ್ತೊಬ್ಬ ಪ್ರಬುದ್ಧ ನಾಯಕರು ಸಿದ್ದರಾಮಯ್ಯನವರು ಕೇವಲ ಜಾತಿ ನೆಲಗಟ್ಟಿನಲ್ಲ, ಜಾತಿಯನ್ನು ಅವರು ಅನಿವಾರ್ಯ ಆದಾಗ ಮಾತ್ರ ಬಳಸ್ತಿರ್ತಾರೆ. ಅವರು ಎಲ್ಲರೂ ಬಳಸೋಕೆ ಹೋಗೋಲ್ಲ, ನಾವು ಕೊಡಬಾರ್ದು ಅಂತಾರೆ. ನಮಗೆ ಹೌದಪ್ಪ ಇದನ್ನು ಹಿಡಿದಾಗ ನಮಗೆ ಉಪಯೋಗ ಆಗ್ತದೆ ಅಂದಾಗ ಮಾತ್ರ. ಇಲ್ಲಾಂದ್ರೆ ನಾವೊಬ್ಬ ಹಿಂದುಳಿದವರ ಅಥವಾ ಅಂಬೇಡ್ಕರ್ ವಾದಿ ಅನ್ನೋದು ತೋರಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಅದು ಅದೇ ರೀತಿ ಇವರು ಅನಿಸ್ಕೊಳ್ಳೋದಿಲ್ಲ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಒಂದು ಏನಪ್ಪ ಗಾಂಧಿ ಮನೆತನದ ಅತ್ಯಂತ ಆತ್ಮೀಯ ಮತ್ತು ಅವರ ಗಾಂಧಿ ಮನೆತನದಿಂದ ಉಳಿದಂಥ ಒಬ್ಬ ವ್ಯಕ್ತಿ. ಹೈಕಮಾಂಡ್ ತುಂಬ ಹತ್ತಿರ ಅಡಿಗೆ ಮನೆಯವರೆಗೂ ಹೋಗಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ತಾಯಿಯ ಒಂದು ಸಂಬಂಧ ಮತ್ತು ತಾಯಿ ಮಗನ ಸಂಬಂಧ ನೋಡ್ಕೊಂಡಂಥ ವ್ಯಕ್ತಿ, ಆ ಕುಟುಂಬಕ್ಕೆ ಬೇಕಂತವರು. ಹೀಗಾಗಿ ಕರ್ನಾಟಕದಲ್ಲೇ ಸಿದ್ದರಾಮಯ್ಯನವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಮೆರಿಟ್ ಐದು ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಹೋಗಿಬಿಡ್ತಿದ್ರು, ಇದನ್ನು ನಾವು ಎಂದೂ ಮರೆಯೋಕ್ಕಾಗೋದಿಲ್ಲ. ಅವರೆಲ್ಲ ನಾಯಕತ್ವದ ಜನರ ಜೊತೆ ಸಂಪರ್ಕದ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ತಪ್ಪುಗಳು ಆಗಿದಾವೆ. ಕೆಲವೊಂದಿಷ್ಟೇನೋ ತಾವು ಉಳಿಸುವಾಗಿ ಒಂದು ಅಹಿಂದ ಸಂದರ್ಭದಲ್ಲೇ ಯಾರ್ಯಾರ್ದೋ ಸಹಾಯ ತೊಗೊಂಡು ಉಳಿಯುವಂಥ ಪ್ರಸಂಗ ಮತ್ತು ಅನಿವಾರ್ಯ ಇವತ್ತಿನ ರಾಜಕಾರಣದಾಗ ಮಾಡಿದ ತಪ್ಪಂತೂ ನಾನು ಅನ್ನೋದಲ್ಲ, ಅದು ತಪ್ಪು ಅಲ್ಲದೇನೂ ಅಲ್ಲ. ತಮ್ಮ ಉಳಿವಿಗಾಗಿ ಮಾಡಿದಾರೆ, ಕೆಲವು ಹೊಂದಾಣಿಕೆ ಆಗ್ಯಾವ, ಕೆಲವರು ಟೀಕೆಗೂ ಅದ ಅವ್ರ ಮೇಲೆ. ಆದ್ರೆ ಯಾವುದೇ ಇದ್ರ ಸಹಿತ ಅಪರಾಧೀಕರಣದ ಮಟ್ಟದಲ್ಲಿ ಅವು ಇಲ್ಲ. ಒಬ್ಬ ಸಾಮಾನ್ಯ ರಾಜಕಾರಣಿಗೆ ಏನೋ ಒಂದು ಬರ್ತದೆ. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಇನ್ನೂ ಭಾಳಷ್ಟು ಯಡಿಯೂರಪ್ಪನಿಗಿಂತೂ ಒಂದು ಹೆಜ್ಜೆ ಮುಂದಪ್ಪ ಒಳ್ಳೆಯವರು ಅನ್ನೋಷ್ಟು ಮಟ್ಟ ಹೇಳ್ಬೋದು. ಯಾಕಂದರೆ ಯಡಿಯೂರಪ್ಪನವರು ತಮ್ಮ ಮಕ್ಕಳನ್ನ ತರಬೇಕು, ಮತ್ತೇನು ಮಾಡ್ಬೇಕು ಅಂದರು. ಆದರೆ ಅವ್ರು ತಮ್ಮ ಮಗನ ದೊಡ್ಡವತ್ರ ತರಿಸಿದ್ರು ರಾಜಕೀಯದಲ್ಲೇ. ಸಣ್ಣವ್ರು ಮಾತ್ರ ಬರಲೇ ಇಲ್ಲ ಇವತ್ತಿನವರೆಗೂ. ಮುಂದೆ ಬರ್ತಾರದ ಗ್ಯಾರಂಟಿ ಇಲ್ಲ. ಮತ್ತು ಅವರು ಅದನ್ನು ಬೆಳೆಸಬೇಕು, ನಮ್ಮ ಮಗನೊಬ್ಬರು ಲೀಡರ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲೇ ಅವ್ರ ಪ್ರಯತ್ನ ಮಾಡ್ತಾಯಿಲ್ಲ. ಇವೆಲ್ಲ ನೆರಗಟ್ಟಿನೊಳಗೆ ಇವತ್ತಿನೊಳಗೆ ನಮ್ಮಲ್ಲಿ ಗಾದೆ ಮಾಡ್ತಾಯಿದ್ದಾರಲ್ಲ, ಏನಪ್ಪ ಅಂದ್ರೆ ಇದ್ದಿದ್ರೊಳಗೆ ಯಾರಪ್ಪ ಒಳ್ಳೆಯವರು ಅಂತ, ಕುಡ್ರಾಗ ಮೇಳ ಶ್ರೇಷ್ಠ. ಇಂಥ ಸ್ಥಿತಿಯೊಳಗೆ ಅವ್ರಿಗೆ ನಾವು ಒಂದು ಪರ್ಸೆಂಟೇಜ್ ಹಚ್ಕೊಳ್ಳುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಇನ್ನೂ ಟೈಮ್ ಅದ, ವಯಸ್ಸದ, ಇನ್ನೂ ಪ್ರಾಮಾಣಿಕ ವರ್ಕ್ ಮಾಡಲಿ ಮತ್ತು ಆದಷ್ಟು ಆರೋಪಗಳಿಂದ ಮುಕ್ತವಾದ ರಾಜಕಾರಣ ಮಾಡಿ ಅಂತೀವಿ. ಒಂದು ಸ್ಟ್ರೈಟ್ ಕ್ವೆಶನ್ ಏನು ಅಂದರೆ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆಯಾ ಅಂತ. ಯಾಕೆಂದರೆ ತುಂಬ ಏನಂತಾರೆ, ಒಂದು ರೀತಿ ಕೂಟನೀತಿ ಅಂತೀವಿ, ಕುತಂತ್ರ ಬುದ್ಧಿನ ಹೆಚ್ಚಾಗಿ ಬಳಸ್ತಾರೆ ಅವರು ತಮ್ಮ ಎದುರಾಳಿಗೋಸ್ಕರ. ಯಾವುದೇ ದಯೆಯನ್ನು ಇಟ್ಕೊಂಡಿರೋದಿಲ್ಲ ಅನ್ನುವಂತಹ ಮಾತು. ಇದು ಅವ್ರು ಸಿಟ್ಟಾದಾಗ ಬಹುಶಃ ಜನಸಾಮಾನ್ಯರ ಮೇಲೂ ಕೂಡ ಅಪ್ಲೈ ಆಗಬಹುದೇನೋ. ಹಾಗಾಗಿ ಅವ್ರು ಅರ್ಹರ ಸರ್ ಆ ಸೀಟಿಗೆ? ನೋಡ್ರಿ, ಹಂಗೆ ನೋಡಿದ್ರೆ ಈ ದೇಶದಲ್ಲಿ ಭಾಳಷ್ಟು ಜನ ಅನರ್ಹರಿದ್ದಾರೆ. ಅದು ಲೆಕ್ಕ ಬೆಳೆದು ಸಾಕಷ್ಟು ಜನ ಅನರ್ಹರಾಗ್ತಾರೆ ಮುಖ್ಯಮಂತ್ರಿ ಸೀಟಿಗೆ, ಒಬ್ಬರಿಬ್ಬರಲ್ಲ. ಇವತ್ತು ನಾವು ಅದನ್ನು ಒಪ್ಕೊಂಡು ಬಿಟ್ಟಿದ್ವಿ. ಇವತ್ತು ಒಬ್ಬರೇ ಡಿ ಕೆ ಶಿವಕುಮಾರ್ ಅವರು ಟೀಕೆ ಮಾಡಿರಿ ಅಥವಾ ಮತ್ತೊಮ್ಮೆ ಟೀಕೆ ಮಾಡಿದ್ರೆ ಅಲ್ಲ, ಅವರು ಹೌದು ಅನರ್ಹನ, ಆ ಪ್ರಶ್ನೆಯೂ ಇಲ್ಲ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ದೊಡ್ಡ ಪೋಸ್ಟು, ಇಡೀ ರಾಜ್ಯ ಅವರ ಒಂದು ಹಿಡಿತದಲ್ಲಿರೋ ಜೊತೆಗೆ ಜನ ಕಲ್ಯಾಣ ದೃಷ್ಟಿ ಇಟ್ಕೊಂಡು ಕೆಲಸಗಳು ಮಾಡುವಂಥವು ಬರ್ತಾವೆ. ಅವೆಲ್ಲನೂ ಅವರಲ್ಲಿ ಅದಾವ, ನಮಗೆ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ಅವ್ರ ಬದಲಾಗ ಸಂಪರ್ಕದ ನೆಲೆಗಟ್ಟಿನಲ್ಲೇ ಅವರು ಒಳ್ಳೆಯವರಾಗಿ ಉಳ್ಕೊಳ್ತಾ ಬಂದಿದ್ದಾರೆ. ಆದರೆ ಮೂಲತಃ ಅವರು ಒಂದಿಷ್ಟು ಅವ್ರ ಬಗ್ಗೆ ಆರೋಪಗಳು ಇವತ್ತು ಮಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು. ಆಗಾಗ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಬದಲ ಪೂರ್ವದ ಇತಿಹಾಸ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವೆಲ್ಲ ನೆನಪಿಸ್ಕೊಂಡಾಗ ಇವರು ಆಗೋದಕ್ಕೆ ಅರ್ಹರನ್ನು ಅನ್ನೋಕ್ಕಿಂತ ಅನರ್ಹನ ಹೆಚ್ಚಿಗೆ ನಾವು ಅನ್ಬೇಕಾಗ್ತದೆ. ಇಲ್ಲಿ ಭಾಳ ಜನ ಹಂಗೆ ಇದ್ದಾರೆ. ಭಾಳ ಜನರ ಬಗ್ಗೆ ಹೇಳ್ಬೋದು ನಾವು. ಈಗ ಯಾರ್ಯಾರು ಅವ್ರ ಬಗ್ಗೆ ಮಾತಾಡ್ತಾರೋ ಅವರು ಅನರ್ಹರಿದ್ದಾರೆ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ಅನರ್ಹರಂದ್ರೆ ಇಂಥವ್ರು ಭಾಳ ಜನ ಅನರ್ಹರಾಗ್ತಾರೆ, ಅವ್ರೊಬ್ಬರ ಅಲ್ಲ. ಇವತ್ತು ಭಾಳಷ್ಟು ಜನ ನಾವು ಉಪಮುಖ್ಯಮಂತ್ರಿ ಆಗ್ತೀವಿ, ನಾವು ಮುಖ್ಯಮಂತ್ರಿ ಆಗ್ತೀವಿ, ಹಾಗೆ ಹೀಗೆ ರಾಜಕೀಯ ಮಾಡುವಂಥವ್ರು, ಮಾತಾಡುವಂಥವ್ರು ಅವರು ಅನರ್ಹರಿದ್ದಾರೆ. ಅವ್ರು ಅನರ್ಹರಾದ್ರೆ ಇವರೆಲ್ಲ ಅನರ್ಹನ. ಅದು ಯಾರು? ಅಟ್ಲೀಸ್ಟ್ ಮಿನಿಮಮ್ ಯಡಿಯೂರಪ್ಪನಂಥವ್ರು ಆಗಿರ್ಬೋದು ಅಥವಾ ಇವರು ಸಿದ್ದರಾಮಯ್ಯನವ್ರಂಥವ್ರು ಆಗಿರ್ಬೋದು, ಇಷ್ಟು ಆಗ್ಬೋದೇನೋ. ಆದರೆ ಅದಕ್ಕಿಂತ ನಮಗೆ ಪ್ರಾಮಾಣಿಕ